ರೈತರದ್ದು ಹೆಂಗಪ್ಪ ಅಂದ್ರೆ ಯಾವ ಟೈಮ್ದಾಗ ಲೈಟ್ ಹಾಕ್ತಾರೆ ಹೇಳಕ್ ಬರಂಗಿಲ್ಲ, ಯಾವ ಟೈಮ್ದಾಗ ಇವ್ರ ಕೆಲಸ ಸ್ಟಾರ್ಟ್ ಆಗತ್ತೆ ಹೇಳಕ್ ಬರಂಗಿಲ್ಲ. ಕೆಲವು ಮಂದಿ ಅಂತಾರ ನೀರು ಹಸುದ ಕಸ ತೆಗಿದೆ ಏನು ದೊಡ್ಡ ಕೆಲಸನ ಮಾಡ್ತಾನ ಅಂತ ಹೇಳ್ಬಿಟ್ಟ. ನೀರು ಹಸೋದು ಕಸ ತೆಗಿದೆ ಏನು ದೊಡ್ಡ ಕೆಲಸ ಅಲ್ಲ, ಅದನ್ನ ಮಾಡಿ ತೋರಿಸೋದೈತಲ್ಲ ಅದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಟೈಮ್ 5:12 ಆತ. 4 ಗಂಟೆಗೆಲ್ಲ ಎದ್ದ ನಮ್ಮ ದನಗಳಿಗೆಲ್ಲ ಹೆಂಡಿಯೋದು ಬೆಳ್ದ ಇವಾಗ ನೀರು ಬಿಡತ್ತೇನೆ ಕಬ್ಬಿಗೆ. ಬೆಳಿಗ್ಗೆ ಬಿಡ್ಬೋದಾರ 9 ಗಂಟೆವರೆಗೂ ಅದಾವ, ಬೇರೆ ಟೈಮ್ದಾಗ ನೀರು ಹಸಕ್ಕೆ ಬರಂಗಿಲ್ಲ. ಅಂದ್ರೆ ಇವಾಗ 2ರಿಂದ 9 ತನಕ ಕೊಡ್ತಾರೆ ಲೈಟ್. ಕೆಲವೊಂದಿಷ್ಟು ಟೈಮ್ದಾಗ 10ರಿಂದ ಸಾಯಂಕಾಲ 5 ಗಂಟೆವರೆಗೂ ಕೊಡ್ತಾರೆ. ಬ್ಯಾಸಿಗೆ ಟೈಮ್ ಇರೋದ್ರಿಂದ ಬೆಳಗ್ಗೆ ಹಸುದು ಬೆಟರ್ ಅಂತ ಅನಿಸ್ತೈತಿ. ಆದ್ರೆ ಬೆಳಿಗ್ಗೆ ಇರೋ ಥಂಡಿ ನೋಡ್ಕೊಂಡ್ಬಿಟ್ರೆ ಕತಿ ಮುಗೀತು. ಇದು ನಂದಿಷ್ಟ ಅಂತಲ್ಲ, ಕೆಲವೊಂದಿಷ್ಟ ನಮ್ಮ ಹುಡುಗರು ಕೊಡಕ್ಕೆ ಹೋಗಿರ್ತಾರೆ. ಬೆಳಗ್ಗೆ ಎದ್ದ ಯಾಪನ ಮಾಲೆ ಹಾಕ್ಯಾರ. 4 ಗಂಟೆಗೆ ಯಾವ್ದು ಸ್ನಾನ ಗೀನ ಮಾಡ್ಕೊಂಡ ಜಪ ಮಾಡ್ಬೇಕು. ಶ್ರೀರಾಮನ ಮಾಲೆ ಹಾಕ್ಯಾರ ನಮ್ಮೂರೊಳಗು. ಅದನ್ನೆಲ್ಲ ನೋಡ್ತೀನಪ್ಪ ಅಂತಂದ್ರೆ ಜೀವನದಾಗ ರಿಸ್ಕ್ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತೈತಿ. ಅದನ್ನ ನಾವು ಹೆಂಗೆ ಅನುಭವಿಸ್ತಲ್ಲ ಅದರ ಮೇಲೆ ಡಿಪೆಂಡ್. ದುಡ್ಡಿದ್ದವ್ರು ಏನೇನೋ ಮಾತಾಡ್ಬೋದ್ರಿ, ಆದ್ರೆ ನಮ್ಮ ರೈತರ ಮಕ್ಕಳ ಮಿಡಲ್ ಕ್ಲಾಸ್ ಜನಕ್ಕೆ ಏನಪ್ಪ ಅಂತಂದ್ರೆ ದುಡ್ಡು ಗಳಿಸೋದು ಒಂದು ಸಾಧನೆ. ಹಂಗಂತೇಳಿ ಇನ್ನೊಬ್ರು ಹೊಟ್ಟಿ ಮೇಲೆ ಹೊಡೆದು ಬದುಕಂಗಿಲ್ಲ. ಕಷ್ಟ ಆದ್ರೂ ಪರವಾಗಿಲ್ಲ, ಯಾರ್ದು ಕೆಲಸ ಮಾಡ್ಕೊಂಡ ನಮ್ಗೆ ಬಂದಿದ್ದು ಇಷ್ಟಪಟ್ಟು ಕೆಲಸ ಮಾಡ್ಕೊಂಡ ಖುಷಿಯಾಗಿರೋದೈತಲ್ಲ, ಅದ ನಮ್ಮ ಮಿಡಲ್ ಕ್ಲಾಸ್ ಮಂದಿ ಮೆಂಟಾಲಿಟಿ. ನೀರನ್ಕ ಚಾಲೂ ಮಾಡಿಬಿಟ್ಟನೆ ನಮ್ಮ ಆಕಳ ಮಲ್ಕೊಂಡು ಬಿಟ್ಟೈತಿ. ಮುಖ ಕಾಣಂಗಿಲ್ಲ, ಅದಕ್ಕೆ ನನ್ನ ಗಿಡನ ಬೇಟೆ ಹಿಡ್ಕೊಂಡ್ಬಿಟ್ಟಾನೆ. ಬೆಳಗ್ಗೆ ಎದ್ದ ನೀರು ಹರಿಸೋದು ಏನು ದೊಡ್ಡ ಕೆಲಸ ಅಲ್ಲ, ಯಾಕಂದ್ರೆ ಗಡಿ ಕಾಯೋರ್ಗಿಂತ ನಮ್ಗೇನು ರಿಸ್ಕ್ ಕೆಲಸ ಅಂತ ಏನಾರಂಗಿಲ್ಲ. ನೀರಾಗಿ ಇಳಿದ್ರ ಅದ ಎಂಥ ತಂಡಿದ್ರು ಕೂಡ ಆಗಿಂದಾಗ ಹೋಗ್ಬಿಡ್ತೈತಿ. ಕಬ್ಬಿಗೆ ನೀರು ಬಿಡ್ಬೇಕ, ಯಾಕಪ್ಪ ಅಂತಂದ್ರೆ ಇನ್ನೂ ಕಬ್ಬು ಕಡಿದ ಒಂದು 10-12 ದಿನ ಅಂತಂದಾರ. ಅದ್ರ ಸಂಬಂಧ ನೀರು ಬಿಡಾತೀವಿ ಕಬ್ಬಿಗೆ. ಇದೇ ಥರ ವಿಡಿಯೋಸ ಮಾಡ್ಕೊತ ಇರ್ತೇನೆ ನಾನು, ಸಪೋರ್ಟ್ ಮಾಡ್ತಾ ಇರ್ರಿ. ಇದೊಂಥರ ಇದನ್ನ ನಾನು ಶೋಕಿ ಅಂತ ಅನ್ಕೊಂಡ್ಬಿಟ್ಟೆ. ನಾನು ತೋಟದಾಗ ಕೆಲಸ ಮಾಡೋದಿಲ್ಲ, ಇದೇ ನಂಗೆ ಶೋಕಿ. ಬೇರೆದವ್ರದ್ದು ಅದನ್ನ ಗಾಡಿ ತೊಗೊಂಡು ಇದು ಗಾಡಿ ತೊಗೊಂಡು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅದೇನೋ ಬೇಡ, ನಮ್ಗಿದ ಶೋಕಿ. ಕಬ್ಬಿನ್ಯಾಗ ಹೋಗಿ ನೀರು ಹಾಸ್ಬೇಕು. ಇದು ದಂಡಿ ಕೌಲೈತಿ, ಹಿಂಗಾಗಿ ಇದು ಮಾಡತ್ತಿಲ್ಲ. ಬೇರೆದವ್ರ ಒಡ್ಡನ್ ಕಸಲ ನಮ್ಮ ಒಡ್ಡಿಗೆ ಬರತೈತಿ. ಇದನ್ನ ಮನೆ ನೀರು ಬಿಟ್ಟಿದ್ವಿ, ಆ ಕಾರಣದಿಂದ ಇದನ್ನ ಕಸನ ತೆಗಿಯೋದಕ್ಕಾಗಿಲ್ಲ. ಹಂಗಂತ ಹೇಳ್ಬಿಟ್ಟು ಲೇಜಿ ಅಂತೂ ಮಾಡಂಗಿಲ್ಲ, ಯಾಕಂದ್ರೆ ನನ್ನ ತೋಟದ ಕೆಲಸ ನನ್ ಬಿಟ್ರೆ ಮಾಡೋರೇ ಇಲ್ಲ. ಬಿಟ್ರೆ ನಮ್ಮ ವಾರ್ ಮಾಡ್ಬೇಕ, ಇಲ್ಲ ನಾನು ಮಾಡ್ಬೇಕ. ಏನಪ್ಪಾ ಅಂತಂದ್ರೆ ಬೇರೆಯವ್ರ ಥರ ನಮ್ಗೆ ಹಿಂಗ ಬದುಕೋದಕ್ಕೆ ಬರಂಗಿಲ್ಲ. ನಮಗೆ ಹೆಂಗೈತಿಲ್ಲ ಜೀವನ ಆ ಥರ ನಾವು ಕಟ್ಕೊಂಡು ಬದುಕಬೇಕು. ಏಪ್ರಿಲ್ ತಿಂಗಳದಾಗ ಹಚ್ಚಿದ ಕಬ್ಬ ಒಂದು 8 ತಿಂಗಳಾಯ್ತೇನೋ ಇದು ಹಚ್ಚಿ. ಇದನ್ನು ಕೂಡ ಲಾಸ್ಟ್ ಸೀಸನ್ ಕಳಿಸ್ಬಿಡ್ತಾನೆ. ಇದು ಬಯಗಟ್ಟಿ ಕಟ್ಟೋ ಟೈಮ್ದಾಗ ವಿಡಿಯೋ ಮಾಡಕ್ಕೆ ಬರಂಗಿಲ್ಲ, ಯಾಕಪ್ಪ ಅಂತಂದ್ರೆ ಅದ ಫೋನ್ ರಾಡಿಯಾಗಿಟ್ರೆ ಮಾತ್ರ ಫೋನ್ ಹೊಸ ತೊಗೋಕಾಗ್ತೈತಿ. ಫೋನ್ ಒಳಗೆ ರಾಡಿ ಪಾಡಿ ಹೋಗ್ತಂದ್ರೆ ವಾಟರ್ ಪ್ರೂಫ್ ಇಲ್ಲ ಫೋನ್ ಇದೆ, ನಾರ್ಮಲ್ ಐತಿ. ಮುಖ ಕಾಣ್ಬೇಕಂದ್ರೆ ಹಿಂಗೆ ಮುಖಕ್ಕೆ ಇಡ್ಬೇಕು. ಹಿಂಗೆ ಬ್ಯಾಟ್ರಿಗೆ ಹಿಂಗೆ ಕೈ ಹಿಡಿದ್ರೆ ನಮ್ಮ ಮುಖನ ಡೀಟೇಲ್ ಆಗಿ ಕಾಣ್ತೈತಿ. ಮುಖ ಏನು ಕಾಣೋದೇನು ಬೇಡ. ಯಾರ್ಯಾರ ಜೀವನ ಹೆಂಗೆ ಬದುಕ್ರಿ. ಆದ್ರೆ ಯಾರಿಗೂ ಒಬ್ಬರಿಗೆ ನೋವು ಆಗಲ್ದಂಗ ಬದುಕಿದ್ರ ನಮ್ಮ ಬದುಕಿಗೆ ಒಂದು ಇದಂತನ ಹೇಳ್ಬೋದು. ಇನ್ನೊಬ್ಬರಿಗೆ ಇದು ಮಾಡ್ಕೊಂಡು ಬದುಕಂಗಿಲ್ಲ. ನಿಮ್ಗೆ ಏನು ಬರ್ತೈತಿಲ್ಲ ಅದನ್ನ ಇಟ್ಕೊಂಡು ಬದುಕಿದ್ರ ಬೆಟರ್ ಅಂತ ನನಗೆ ಅನಿಸ್ತೈತೆ. ಯಾರ್ಯಾರೋ ಕೆಲಸ ಮಾಡ್ತಿರ್ತೀರಿ, ಕೆಲಸಗಳನ್ನ ಮಾಡ್ಕೊಂತೀರಿ. ಬೇರೆಯವ್ರ ಹತ್ರ ಹೋಗಿ ದುಡಿಯೋಕ್ಕಿಂತ ನಿಮ್ದೇ ಓನ್ ಆಗಿ ಏನಾದ್ರು ಮಾಡ್ರಿ. ಅಂದ್ರೆ ಕಬ್ಬು ಕಳ್ಸಾಕ ಹೊಳದಾಗ ಬಂದ್ರೆ ನಿಮ್ದು ಕಬ್ಬು ಕಡ್ಕೊಂಡು ಹೋಗ್ತೀವಿ ಅಂತ ಕೆಲವೊಂದಿಷ್ಟ ಅನ್ನಗಳು ಅಂದ್ರು. ಬಂದ್ರೆ ನಾವು ಯಾವತ್ತು ನಾನು ದನಗಳು ಮೇವ್ಸೋದಕ್ಕೆ ಅದನ್ನ ಕಬ್ಬಿನ ಹೊಡಿ ಹೋಗಿ ತೊಗೊಂಬಂದಿಲ್ಲ. ನಮ್ಮ ಅನ್ನಗಳದ್ದು ಹೋಗಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಇಸ್ಕೊಂಡ್ಬರ್ತಿದ್ನಿ. ಹಂಗಂತೇಳಿ ನಾನು ಕಬ್ಬು ಕಡಿಯಂಗಿಲ್ಲ ಅಂತಲ್ಲ, ಮೇವುದು ಮಾಡ್ಕೊಂಬರಕ್ಕೆ ಹೋಗಿರ್ತೀವ. ಯಾಕಂದ್ರೆ ನಮ್ಮನ್ನ ಬಿಟ್ಟರೆ ನಮ್ಮ ಮನೆಯವ್ರು ಬೇರೆ ಕೆಲಸ ಮಾಡಕ್ಕೆ ಯಾರೂ ಇಲ್ಲ.
ಏನೋ ಕಬ್ಬು ಅದು ಹಗರ್ ಕೆಲಸನೂ ಅಂತಲ್ಲ. ನಾನು ನೋಡೀನಿ, ನಮ್ಮ ದೋಸ್ತುಗಳು ಎಷ್ಟೋ ಜನ ಅಂತಾರ ಕೆಲಸ ಮಾಡ್ತಾರ, ಹತ್ತಿ ಮಾಡಿ ಕೆಲವೊಂದಿಷ್ಟು ಮಂದಿದ ಬಟ್ವೆಲ್ಲ ಹೋಗ್ಬಿಟ್ರ. ಯಾಕಂದ್ರೆ ಅದು ಕೋತಾ ತೊಗೊಂಡು ಕಬ್ಬು ಕಡಿಯೋ ಟೈಮ್ದಾಗ ಬಳ್ಳನ್ನ ಕಡ್ದದ್ದ ಐತಿ. ನಮ್ಮ ಊರೊಳಗೆ ಒಬ್ಬ ನಮ್ಮ ಅಣ್ಣಾರ ಫ್ರೆಂಡ್, ನನ್ಗೆ ಗೊತ್ತಿರೋ ಪ್ರಕಾರ ಬಟ್ ಹೋಗಿದ್ದಾವೆ, ವಾಪಸ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅನ್ಕ ಜಿಗಿದೋಗ್ಬಿಟ್ಟಿದ್ದು. ಯಾಕಂದ್ರೆ ಮನ್ಯಾಗ ಒಬ್ಬರ ಇಬ್ಬರ ಮಕ್ಳು ಇರ್ತಾರ, ಮಕ್ಳಿದ್ದವ್ರ ಕೆಲಸ ಮಾಡ್ಬೋದು, ಇಲ್ಲ ಅಂತಲ್ಲ. ರೂಢಿ ಇತ್ತು ಅಂದ್ರೆ ಕೆಲಸ ಮಾಡ್ಬೇಕಾ, ಕೆಲಸದ ಬಗ್ಗೆ ಗೊತ್ತಿಲ್ಲದೆ ನಾವು ಕೆಲಸ ಮಾಡಕ್ ಹೋದ್ವಿ ಅಂತಂದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಆ ಕೆಲಸ ಹಚ್ಚಿರೋರು ಯಾರು ಬಂದು ನಮ್ಮ ಜೀವನ ನಡ್ಸಂಗಿಲ್ಲ, ನಮ್ಮ ಜೀವನಕ್ಕೆ ನಾವು ನಡೆಸ್ಬೇಕು. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ, ನಾನು ಹೊರಗಡೆ ವಿಶೇಷ ಕೆಲ್ಸಕ್ಕೆ ಹೋಗಂಗಿಲ್ಲ. ಪೇಂಟ್ ವರ್ಕ್ ಮಾಡ್ತೇನೆ. ಪೇಂಟ್ ವರ್ಕ್ ಅಂದ್ರೆ ಮನೆಗಳಿಗೆ ಬಣ್ಣ ಬಳಿತಾರಲ್ಲ, ಆ ಥರ ಫ್ರೀ ಟೈಮ್ ಇದ್ದಾಗ ಹೊಲ್ದಾಗ ಕೆಲಸ ಏನೂ ಇಲ್ಲ ಅಂದ ಟೈಮ್ದಾಗ ಆ ಥರ ನಾನು ಕೆಲಸ ಮಾಡ್ತೇನೆ, ಇಲ್ಲ ಅಂತಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ, ಅದು ಮರ್ಯಾದೆ ಪ್ರಶ್ನೆ ಅಂತಲ್ಲ, ಅದ ನನ್ನ ಶೋಕಿ, ಅದು ನಂದೊಂದು. ಅಂದ್ರೆ ಮನ್ಯಾಗ ಕುಂತ ಟೈಮ್ ವೇಸ್ಟ್ ಮಾಡೋ ಬದ್ಲಿ ಕೆಲಸ ಇದ್ದಾಗ ಆ ಕೆಲಸ ಮಾಡ್ಕೊಳ್ತೇನೆ. ಮಿಕ್ಕಿದ ಟೈಮ್ದಾಗ ನಾನು ತೋಟದ ಕೆಲಸ, ಫ್ರೀ ಟೈಮ್ ಇದ್ದಾಗ ದೋಸ್ತುಗಳನ್ನ ಕರ್ಕೊಂಡು ಎಲ್ಲಾದರೂ ತಿರ್ಗಾಡಿ ಬರ್ತಾನೆ. ಯಾಕಪ್ಪ ಅಂತಂದ್ರೆ ಜೀವನದಾಗ ನಾವು ಮಾಡುವಂಥದ್ದು ಏನೂ ಇಲ್ಲ, ಎಲ್ಲಾನು ಬಿಟ್ಟು ಹೋಗ್ಬೇಕಿಲ್ಲ. ಇರುವಷ್ಟು ದಿನ ಏನೋ ಒಂದು ಅನುಭವಿಸಿ ಮಾಡಿ ಸಾಯ್ಬೇಕ. ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂರೋದಕ್ಕಾಗಂಗಿಲ್ಲ. ದುಡ್ಡನ್ನು ಗಳಿಸೋದನ್ನ ವಿಚಾರ ಮಾಡ್ಬೇಕ. 2 ದಿನದಾಗ ಸ್ಮಾಲ್ ಆಗಿ ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಂತ ಮಾಡತ್ತೀನಿ. ಅದ ಒಳ್ಳೇದಾಗ್ತೈತೋ ಅಥವಾ ನನ್ಗೆ ಅದರಿಂದ ಲಾಭ ಆಗ್ತೈತೋ ಲಾಸ್ ಆಗ್ತೈತೋ ಐ ಡೋಂಟ್ ನೋ, ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಯಾವುದೋ ಕೆಲಸ ಆಗಲಿ ಒಂದ್ಸಲಿ ಎಡುವುದಾಗ ಕೆಲಸದ ಬಗ್ಗೆ ಗೊತ್ತಾಗ್ತೈತಿ. ಅದಕ್ಕೆ ಆ ಕೆಲಸನ ನಾನು ಸ್ಟಾರ್ಟ್ ಮಾಡತ್ತೀನಿ ನಾಳೆ ಅಥವಾ ನಾಡಿದ್ದ. ನಿಮ್ಗೆ ಇಷ್ಟ ಬಂದಿದ್ದ ಕೆಲಸನ ನೀವು ಮಾಡ್ರಿ, ಅವ್ರು ಅದು ಹೇಳ್ತಾರೆ ಇವ್ರು ಇದು ಹೇಳ್ತಾರೆ ಅಂತಲ್ಲ. ಫುಲ್ ವಿಡಿಯೋ ಬೇಕಿತ್ತು ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಹಾಕಿರ್ತೇನೆ, ಹೋಗಿ ನೋಡ್ಕೊಂಬರ್ರಿ. ಹಂಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸ ಚಾನಲ್ ಕ್ರಿಯೇಟ್ ಮಾಡೀನಿ. ಹಳಿ ಚಾನಲ್ ಅದು ಯಾಕೋ ಮಾನಿಟೈಸ್ ಆಗಿರಲಿಲ್ಲ, ಅದ್ರ ಸಂಬಂಧ ನೋಡ್ಕೊಂಬರ್ರಿ. ವಿಡಿಯೋ ಹಂಗಾಗೈತೆ ಅನ್ನೋದು ಹೇಳ್ರಿ. ನಾ ಇದೇ ಥರ ನಿಮ್ಗೆ ಹೊಸ ಹೊಸ ಕಂಟೆಂಟ್ಗಳನ್ನ ಹೇಳ್ತಿರ್ತಾನೆ. ಯಾವ್ದು ಬಿಸ್ನೆಸ್ ಬಗ್ಗೆ ಆಯ್ತು, ಕೆಲವೊಂದಿಷ್ಟು ತೋಟದ ಬಗ್ಗೆ ಮಾಡ್ತಿರ್ತಾನೆ. ನನ್ನ ಅಕೌಂಟ್ನ ಫಾಲೋ ಮಾಡ್ಕೊರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಸಿಗೋಣ್ರಿ.